ನೋಡಿ ಇಲ್ಲಿ ಹಾರ ನೋಡಿದ್ರೆ ಚೆನ್ನಾಗಿ ಬರ್ತಾರೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಸ್ಟಾರ್ಟ್ ಆಯ್ತು ರೈಲು. ಇವಾಗ ಒಳಗಡೆ ನೋಡಿ ಅಣ್ಣ ಗೇರ್ ಹಾಕ್ತಾನೆ. ಬ್ರೋ ಗೇರ್ ಅದು ಬ್ರೇಕಾ? ಈ ಕಡೆ ಹುಡುಗ ಈ ಕಡೆ ಹುಡುಗಿ ಅದೇ ನಡ್ಕೊಂತ ಬಂದು ಒಂದ್ ವಿಡಿಯೋ ಮಾಡ್ಕೊಂಡ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತು. ಫೋಟೋ ಶೂಟಿಂಗ್ ಮಾಡ್ಕೊಳಕ್ ಮಾತ್ರ ಸೈಕಾಗುತ್ತೆ ಮಾತ್ರ ಇದು. ಮುಂಚೆ ತುಂಬಾ ಕಚಡ ಅಂದ್ರೆ ಕಚಡ ಇತ್ತು. ನಾನಿವಾಗ ಗಾಂಧಿ ಪಾರ್ಕ್ಗೆ ಬಂದಿನಿ, ನೋಡೋಣ ಬನ್ನಿ ಒಳಗಡೆ ಹೆಂಗಿದೆ, ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಹಂಗಾಗಿ ನಾನು ಇಲ್ಲಿಗೆ ಬಂದಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡಿದ್ದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ರು, ಹಂಗಾಗಿ ಒಳಗಡೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದೀನಿ. ವಿಡಿಯೋ ಮಾಡಕ್ ಅವಕಾಶ ಕೊಡ್ತಾರ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮಕ್ಕಳಿಗೆ 5 ರೂಪಾಯಿ ಅಂತೆ, 12 ವರ್ಷದೊಳಗಿನವ್ರಿಗೆ. ಮತ್ತೆ ಬೆಳಗ್ಗೆ 9ರಿಂದ ಸಂಜೆ 7 ಗಂಟೆ ತನಕ ಇರುತ್ತೆ. ಬನ್ನಿ, ಟಿಕೆಟ್ ಇದೆ, ಟಿಕೆಟ್ ದೊರೆಯುವ ಸ್ಥಳ ನೋಡಿ. ಇದು ಹೆಂಗಿದೆ ಗೊತ್ತಾ, ಒಂದು ಗುಹೆ ತರ ಇದೆ ನೋಡಿ. ಎಷ್ಟು ಟಿಕೆಟ್ ಎಷ್ಟು? 10 ರೂಪಾಯಿ. ಫ್ರೆಂಡ್ಸ್ ಬನ್ನಿ, ನಾವಿವಾಗ ಗಾಂಧಿ ಪಾರ್ಕ್ ಒಳಗಡೆ ಹೋಗೋಣ. ಟಿಕೆಟ್ ತಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. 10 ರೂಪೀಸ್ ಟಿಕೆಟ್ ಇದಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ನೋಡಿ. ಹಾಯ್ ಸರ್, ಟಿಕೆಟ್ ನಿಮಗೆ ಕೊಡ್ಬೇಕಾ? ಎಷ್ಟು ಅವರ್ ಇರ್ಬೋದು ನಾವಿಲ್ಲಿ? ನಾವು ಮಾರ್ನಿಂಗ್ ಬಂದ್ವಿ ಅಂತಂದ್ರೆ 7 ಗಂಟೆ ತನಕ ಇರ್ಬೋದಾ? ಏನ್ ಅದಕ್ಕೇನು ಇದಿಲ್ಲ, ಇಷ್ಟು ಅವರ್ ಇರ್ಬೇಕಂತ ಏನಿಲ್ಲಲ್ಲ. ಓಕೆ, ಇಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ರೆ ಯಾವ ಸೈಡು? ಆ ಕಡೆಗಾ? ಈ ಕಡೆ ಬರ್ಬೇಕಾ ರೈಲ್ಗೆ? ರೈಟ್ ಸೈಡ್ಗೆ. ಸರಿ, ಓಕೆ, ಥ್ಯಾಂಕ್ಸ್. ಫ್ರೆಂಡ್ಸ್ ಇವಾಗ ನಾವು ಈ ಕಡೆ ಹೋಗೋಣ. ಇಲ್ಲಿ ಪುರುಷರ ಶೌಚಾಲಯ ಕೂಡ ಇದೆ ನೋಡಿ, ಎಲ್ಲ ವ್ಯವಸ್ಥೆ ಇದೆ. ಆತರ ಏನು ಇಲ್ಲ, ತುಂಬಾ ಅಂದ್ರೆ ತುಂಬಾ ವ್ಯವಸ್ಥೆ ಇದೆ ನೋಡಿ. ಬರೋರಿಗೆಲ್ಲ ಲವರ್ಸ್ಗಂತೂ ಸಿಕ್ಕಾಪಟ್ಟೆ ವ್ಯವಸ್ಥೆ ಇದೆ ಗೈಸ್. ಓಕೆನಾ? ನೋಡಿ, ಪ್ರತಿ ಒಂದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಅಕ್ವೇರಿಯಮ್ಸ್ ನೋಡ್ಬೋದು. ಅಕ್ವೇರಿಯಮ್ಸ್ಗೆ ದಾರಿ ಈ ಕಡೆ ಇದೆ. ಬನ್ನಿ ಈ ಕಡೆ ಹೋಗೋಣ. ನಾನು ಇವಾಗ ಈ ಕಡೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಅವಾಗ್ಲೇ ಅಂದ್ರು ಈ ಕಡೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ರು. ಬನ್ನಿ ಈ ಕಡೆ ಹೋಗಿ ನೋಡ್ಕೊಂಡ್ ಬರೋಣ ಫಸ್ಟ್ ನಾವು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಓಕೆನಾ? ಮೀನುಗಾರಿಕೆಗೆ ಉಪನಿರ್ದೇಶಕರ ಕಚೇರಿ ನೋಡಿ. ಅಕ್ವೇರಿಯಂ ಅಂತ ಅನ್ನಲ್ವಾ, ಇಲ್ಲೇ ಒಳಗಡೆ ಹೋಗ್ಬೇಕು. ಬಟ್ ಇಲ್ಲಿ ಕೂಡ ಟಿಕೆಟ್ ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಬನ್ನಿ ನಾವು ಹಿಂಗೆ ಹೋಗೋಣ. ಇವಾಗ ಫಸ್ಟ್ ಈ ಕಡೆ ಹೋಗೋಣ, ನೋಡ್ಕೊಂಡ್ ಬರೋಣ. ಬನ್ನಿ ಇಲ್ಲಿ ಫ್ರೆಂಡ್ಸ್ ನೋಡಿ, ಫೋಟೋ ಶೂಟ್ ಮಾಡ್ಕೊಳಕ್ ಮಾತ್ರ ಒಂಥರ ಸೈಕ್ ಆಗಿದೆ ಅಲ್ವಾ ಈ ಒಂದು ಪ್ಲೇಸ್. ನೋಡಿ ಈ ಕಡೆ ಬಂದ್ರೆ ಫೋಟೋ ಶೂಟ್ ಮತ್ತೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೆಂಗ್ ಕಾಣಿಸುತ್ತೆ ಗೊತ್ತಾ? ಇಲ್ಲೆಲ್ಲ ಚಿಕ್ಕ ಚಿಕ್ಕ ಎಲೆಗಳು ಬೀಳ್ತಾವಲ್ಲ, ಯೆಲ್ಲೋ ಕಲರ್ ಎಲೆ ಕಾಣ್ತವೆ. ಫೋಟೋ ಶೂಟಿಂಗ್ ಮಾಡ್ಕೊಳಕ್ ಮಾತ್ರ ಸೈಕಾಗುತ್ತೆ ಮಾತ್ರ ಇದು ಈ ಒಂದು ಪ್ಲೇಸ್. ಬನ್ನಿ ಆ ಕಡೆ ಹೋಗೋಣ. ಫೋಟೋ ಶೂಟಿಂಗ್ ಇದು ಬೆಸ್ಟ್ ಪ್ಲೇಸ್. ಇದು ನನ್ಗೆ ಅನ್ಸೋ ಮಟ್ಟಿಗೆ ಬೆಸ್ಟ್ ಪ್ಲೇಸ್. ನಾ ಬರ್ತೀನಿ ಇಲ್ಲಿಗೆ. 10 ರೂಪೀಸ್ ಕೊಟ್ಟು ಬಂದ್ ಹೋಗೋದೇನೋ. ಫೋಟೋ ಶೂಟಿಂಗ್ ಮತ್ತೆ ವಿಡಿಯೋ ಶೂಟಿಂಗ್ ಮಾಡ್ಕೊಳಕ್ಕೆ ಬೆಸ್ಟ್. ಮತ್ತೆ ಆ ಕಡೆ ನೋಡಿ ಗೈಸ್, ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ಅಲ್ಲಿ ಕೂಡ ಲವರ್ಸ್ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಇದು ಗಾಂಧಿ ಪಾರ್ಕ್, ಫ್ರೀಡಮ್ ಇದೆ, ಪ್ರತಿಯೊಬ್ರು ಕೂಡ ಬರ್ಬೋದು, ಎಂಜಾಯ್ ಮಾಡ್ಬೋದು. ನಾನಿವಾಗ ಬಂದಿರೋ ಉದ್ದೇಶ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ರು, ಅದೇನಾಗಿದೆ ಅಂತ ನೋಡಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಅಲ್ಲೆಲ್ಲ ನೋಡಿ ಕಸಗಳೆಲ್ಲ ಬಿದ್ದಿದೆ, ಅಲ್ಲಿ ಸ್ವಲ್ಪ ಕಸ ಹೊಡೆದು ಕ್ಲೀನ್ ಮಾಡ್ಕೋಬಹುದು. ಬಟ್ ಮಾಡಿಲ್ಲ, ಗೊತ್ತಿಲ್ಲ. ಈವ್ನಿಂಗ್ ಮಾಡ್ಬೋದು, ಮಾರ್ನಿಂಗ್ ಮಾಡ್ಬೋದು ಗೈಸ್. ಇವಾಗ ಯಾವ ಕಡೆ? ಇಲ್ಲಿಗೆ ಎಂಡ್ ಆಯ್ತು, ಕ್ಲೋಸ್ ಆಯ್ತು ಇಲ್ಲಿಗೆ. ಬಟ್ ಈ ಕಡೆಯಿಂದ ಮತ್ತೆ ಹಿಂಗ್ ರೈಟ್ ಹೋಗ್ಬೇಕಂತ ಅನ್ಸುತ್ತೆ. ಬನ್ನಿ. ರಿಯಲಿ ಒಂದ್ ಪ್ಲೇಸ್ ನೋಡಿ ಎಷ್ಟು ಸಖತ್ತಾಗಿದೆ, ಹೆಂಗ್ ಕಾಣಿಸುತ್ತೆ ನೋಡಿ ಗೈಸ್. ಇದು ರಿಯಲಿ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಸೈಕ್ ಆಗಿದೆ ಫ್ರೆಂಡ್ಸ್. ಇದು ರಿಯಲಿ ಸೈಕ್ ಆಗಿದೆ ಮಾತ್ರ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಇದು ಪ್ಲೇಸ್. ಆ ಕಡೆ ಒಂದು ಗೇಟ್ ಹಾಕಿದ್ದಾರೆ, ಬಟ್ ಅದು ಗೇಟ್ ಎಲ್ಲ ಕ್ಲೋಸ್ ಇದೆ. ಬನ್ನಿ ನಾವ್ ಹಿಂಗ್ ಹೋಗಿ ಹಿಂಗ ರೈಟ್ ಹೋಗೋಣ. ಫ್ರೆಂಡ್ಸ್ ನೀವಿಲ್ಲಿ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಮತ್ತು ವಿಜ್ಞಾನ ಉದ್ಯಾನವನಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಈ ಗೇಟ್ ಓಪನ್ ಇದೆ, ಇಲ್ಲಿ ಒಳಗಡೆ ಹೋಗ್ಬೋದು. ಕಾಣಿಸಿದೆ ಅಲ್ವಾ ಗೇಟ್? ಇಲ್ಲಿ ಒಳಗಡೆ ಹೋಗ್ಬೋದು. ನಾವು ಬೇಡ, ಇವಾಗ ನಾವೇನ್ ಮಾಡೋಣ, ಹಿಂಗೆ ಸ್ಟ್ರೇಟ್ ಹೋಗೋಣ. ಬನ್ನಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಹೆಂಗಿದೆ ಈ ಒಂದು ಪ್ಲೇಸ್. ಇವಾಗ ಫ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಪ್ಪ ಅಂತ ಅಂದ್ರೆ ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕೆ ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳೋಕೆ
ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ನೋಡಿ. ಆ ಕಡೆ ಈ ಕಡೆ ಎಲ್ಲ ಗ್ರೀನ್ ಇದೆ, ಮಧ್ಯೆ ಕಲರ್ ಇದೆ. ಓಕೆನಾ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ. ನೋಡಿ, ಈ ಕಡೆನೂ ನಾವು ಬರ್ಬೋದು, ಬಟ್ ಇಲ್ಲಿ ಕ್ಲೋಸ್ ಆಗಿದೆ. ಪಾರ್ಕಿಂಗ್ ಮಾಡೋಕೆ ವ್ಯವಸ್ಥೆ ಎಲ್ಲ ಇದೆ ನೋಡಿ. ಹಿಂಗಿದೆ ಅಲ್ವಾ, ಅಲ್ಲಿಂದ ನಾವು ನಡ್ಕೊಂತ ಬಂದ್ರೆ ಈ ಕಡೆ ಹುಡುಗ, ಈ ಕಡೆ ಹುಡುಗಿ, ಅಲ್ಲಿಂದ ನಡ್ಕೊಂತ ಬಂದು ಒಂದ್ ವಿಡಿಯೋ ಮಾಡ್ಕೊಂಡ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ವಾ, ಸಕ್ಕತ್ತಾಗಿ ಬರುತ್ತೆ ಸೈಕಾಗಿ. ಆ ಕಡೆ ಅಲ್ಲಿ ಕುತ್ಕೊಂಡಿದ್ರಲ್ವಾ 2 ಮೆಂಬರ್ಸ್ ಅಂಕಲ್ಸ್ಗಳು, ಅವ್ರು ನನಗೆ ಹೇಳಿದ್ರು ಈ ಕಡೆ ಎಲ್ಲೋ ರೈಲು ಇದೆ, ಚಿಕ್ಕ ಮಕ್ಳು ಆಟ ಆಡೋದು ಅಂತ. ಬಟ್ ಯಾವ ಕಡೆ ಅಂತ ಗೊತ್ತಾಗ್ತಿಲ್ಲ. ಹಳ್ಳಿಲ್ ನೋಡಿ. ಹಾಯ್ ಮಾಡೋಣ ಪಾಪ ನೋಡಿ. ಬೇಡ, ಅದು ಬಿಸಿ ಇದೆ. ಫ್ರೆಂಡ್ಸ್, ಯಾವ ಕಡೆ ಹೋಗೋಣ? ಹಿಂಗ್ ಹೋಗೋಣವಾ? ನಾನು ಯಾವ್ದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡಕ್ ಬಂದ್ರೆ ಇಲ್ಲ, ನಂಗೆ ಏನು ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಯಾವ ಕಡೆ ಇರ್ಬೋದು ಫ್ರೆಂಡ್ಸ್. ನಾನು ಹೋಗ್ತಾ ಇರೋ ರೋಡು ಕರೆಕ್ಟ್ ಇದೆ. ಹಿಂಗೆ ಹೋದ್ರೆ ಅಲ್ಲಿ ರೈಲು ನಿಂತ್ಕೊಂಡಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪಾರ್ಕು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಿಜ. ಯಾಕೆ ಹೇಳ್ಬೇಕು, ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಒಂದು ಪಾರ್ಕು ನೋಡಿ, ತುಂಬಾ ಚೆನ್ನಾಗಿದೆ ಮಾತ್ರ. ಅಲ್ಲಿ ನೋಡಿ ಹೆಂಗ್ ಆಟ ಆಡ್ತಾ ಇದಾರೆ ಹುಡುಗರೆಲ್ಲ. ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಬಂದು ಜಸ್ಟ್ 10 ರೂಪಾಯಿ ಅಷ್ಟೇ. ಚಿಕ್ಕ ಮಕ್ಳಿಗಾದ್ರೆ 5 ರೂಪಾಯಿ ತಗೊಂತಾರೆ. ಬಟ್ ಈ ಕಡೆ ಲವರ್ಸ್ ಕೂತ್ಕೊಂಡಿದ್ದಾರೆ, ಬೇಡ ಅವ್ರನ್ನ ಕ್ಯಾಪ್ಚರ್ ಮಾಡೋದು. ಯಾಕಂತಂದ್ರೆ ಸೆಕ್ಯೂರಿಟಿ ಪಾಪ, ಅವರು ಯಾರಿಗ್ ಗೊತ್ತಾಗ್ಬಾರ್ದು ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ನಾವ್ ಯಾಕೆ ಅವ್ರನ್ನ ವಿಡಿಯೋ ಮಾಡಿ ಪಬ್ಲಿಕ್ ಮಾಡ್ಬೇಕು ಹೇಳಿ? ಬೇಡ, ಎಂಜಾಯ್ ಮಾಡ್ತಾ ಇರ್ತಾರೆ, ಎಂಜಾಯ್ ಮಾಡ್ಲಿ. ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಒಂಥರ ಚಿಕ್ಕದ್ ಹೆಂಗ್ ಮನೆ ಇದ್ದಂಗಿದೆ ನೋಡಿ ಗೈಸ್, ಹೆಂಗ್ ಕಾಣ್ತಾ ಇದೆ ನೋಡಿ. ಅದು ಚಿಕ್ಕ ಮಕ್ಳಿಗೆ ಆಡಾಡಕ್ ಚಂದ, ನಾವು ಆಡಕ್ಕಾಗಲ್ಲ ಅಲ್ಲಿ. ಚಿಕ್ಕ ಮಕ್ಳಿಗೆ ಅದು ಮಾಡ್ಸಿರೋದು. ಓಹೋ, ರೈಲು. ಇದೇನಾ ಇದು? ಇದು ನೈಟ್ ಆದ್ಮೇಲೆ ರೈಲನ್ನ ಇಲ್ಲಿ ತಗೊಂಡೋಗಿ ಲಾಕ್ ಮಾಡ್ತಾರೆ ನೋಡಿ. ಅಲ್ಲಿ ಇಟ್ಕೊಂಡಿದೆ ರೈಲು. ಓಹೋ, ಬಾರಿ ಮಸ್ತಾಗಿದೆ. ಇಲ್ಲಿ ತಗೊಂಡೋಗಿ ಅದನ್ನ ಲಾಕ್ ಮಾಡಿ ನೈಟು ಮತ್ತೆ ತಗೊಬಂದು ಇಲ್ಲಿ ನಿಲ್ಲಿಸ್ತಾರೆ ನೋಡಿ. ಹಳ್ಳಿ ಹೆಂಗಿದೆ, ಈ ಒಂದು ಹಳ್ಳಿಯಲ್ಲಿ ಆಸೆ ಹೋಗುತ್ತೆ ಅದು. ಸಖತ್ತಾಗಿದೆ ಬಿಡಿ ಫ್ರೆಂಡ್ಸ್. ಅಲ್ಲ, ರೈಲ್ ಮಾತ್ರ ಸಖತ್ತಾಗಿದೆ ನೋಡಿ, ಎಷ್ಟು ಸೈಕ್ ಆಗಿದೆ. ಉಗಿ ಬಂಡೆ ಅಂತಾರೆ ನಮ್ ಸೈಡ್ ಅಲ್ವಾ, ಉಗಿ ಬಂಡೆ ಅಂತಾರೆ, ರೈಲು ಅಂತಾರೆ, ಟ್ರೈನು ಅಂತಾರೆ. ನೋಡಿ ಹೆಂಗಿದೆ ಈ ಒಂದು ಟ್ರೈನ್, ಸಖತ್ತಾಗಿದೆ ಮಾತ್ರ. ಡ್ರೈವರ್ ಇಲ್ಲ, ಬಟ್ ಇಬ್ಬರು ಡ್ರೈವರ್ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಡ್ರೈವರ್ ಯಾರು ಕುಂತಿಲ್ಲ. ಒಬ್ರು ಡ್ರೈವರು, ಒಬ್ರು ಕಂಡಕ್ಟರ್. ರೈ ಅನ್ನಕ್ಕೆ. ಮೇಡಮ್ ಚಾಲು ಆಗುತ್ತಾ ಮೇಡಮ್? ಒಬ್ರು ಟಿಕೆಟ್ ತಗೊಂಡ್ರೆ ಕರ್ಕೊ ಹೋಗ್ತಾರಾ? ಟಿಕೆಟ್ ಒಬ್ರು ತಗೊಂಡ್ರು ಕರ್ಕೊ ಹೋಗ್ತಾರಾ ಬ್ರದರ್? ಟಿಕೆಟ್ ಒಬ್ರು ತಗೊಂಡ್ರು ಕರ್ಕೊಂಡು ಹೋಗ್ತಾರಾ? ಇಲ್ಲ, 10 ಜನದ ಒಬ್ರು ತಗೊಂಡ್ರೆ ಕರ್ಕೊಂಡು ಹೋಗ್ತೀರಾ? ಎಷ್ಟು ಒಂದು ಟಿಕೆಟ್ಗೆ? ದೊಡ್ಡವ್ರಿಗೆ 20. ಅಂದ್ರೆ 6 ನೋಡಿದ್ರೆ ಜನ ಬರ್ತಾರಾ? ಸ್ಟಾರ್ಟ್ ಆಯ್ತು, ಟ್ರೈನ್ ಹೋಗ್ತಾ ಇದೆ ಅಂತ. ಒಂದು 6 ನೋಡ್ರಿ, ವಿಡಿಯೋದಲ್ಲಿ ಬರ್ತೀರಾ ಸ್ವಲ್ಪ ನೋಡೋಣ ಹೆಂಗ್ ಬರ್ತೀರಾ. ಅಲ್ಲೇ ಹೋಗಿ ಹೊಡಿಬೇಕಾ ಆರನು? ಅಲ್ಲ, ಗಾಡಿ ಮೇಲೆ ಹೊಡಿಬೇಕಾ? ಬನ್ನಿ, ಬನ್ನಿ ಫ್ರೆಂಡ್ಸ್. ನೋಡಿ ಅಣ್ಣ ಯಾವ ತರ ಆರ ನೋಡಿತಾರೆ ಇವಾಗ ಅಂತ ನೋಡಿ. ಇಲ್ಲಿ ಆರ ನೋಡಿದ್ರೆ ಚೆನ್ನಾಗಿ ಬರ್ತಾರೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ, ಸ್ಟಾರ್ಟ್ ಆಯ್ತು ರೈಲು. ಇವಾಗ ಒಳಗಡೆ ನೋಡಿ, ಅಣ್ಣ ಗೇರ್ ಹಾಕ್ತಾನೆ. ಬ್ರೋ, ಗೇರ್ ಅದು ಬ್ರೇಕಾ? ಸರಿ, ಆಫ್ ಮಾಡಿ ಬ್ರೋ, ಆಫ್ ಮಾಡಿ. ನೋಡಿ ಗೈಸ್, ಗಾಡಿ ಆಫ್ ಆಯ್ತು. ಯಾಕಂದ್ರೆ ಯಾರು ಜನ ಬಂದಿಲ್ಲ, ಹಂಗಾಗಿ ನೋಡಿ. ಈಗ ಒಬ್ಬರೇ ಬರ್ತಾರೆ ಇವಾಗ. ಬ್ರೋ, 5 ಜನ ಇದಾರೆ, ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗಲ್ಲ. ಮತ್ತೆ ಯಾರು ಬರ್ಲಿಲ್ಲ ಅಂದ್ರೆ 5 ಜನ ವಾಪಸ್ ಕಳಿಸ್ತಾರೆ ಟಿಕೆಟ್ ಇಸ್ಕೊಂಡು. ಅಲ್ಲಿವರು ಟಿಕೆಟ್ ಕೊಡಲ್ಲ. 10 ಜನ ಆಗ್ಬೇಕು ಸರ್, ಮ್ಯಾಕ್ಸಿಮಮ್. ಮಿನಿಮಮ್ 10 ಜನ ಆಗ್ಬೇಕು. ಡೀಸೆಲ್ ಎಸ್ ಹೌದು. ಎಷ್ಟು ರೌಂಡ್? ಒಂದೇ ರೌಂಡಾ?
ಅಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋಗೋಕ್ಕೆ? 1.5 ಕಿಲೋಮೀಟರ್. 1 ರೌಂಡ್ ಮಾತ್ರ? ಹಾ, 20 ರೂಪೀಸ್ ಅಷ್ಟೇ. ನೋಡಿ ಹೆಂಗಿದೆ ಗೈಸ್. ಇದು ಯಾವಾಗ ಆಗಿರೋದು ಬ್ರೋ? ರೀಸೆಂಟ್ ಆಗಿ ಆಗಿರೋದಾ? 1 ಮಂತ್ ಆಯ್ತಾ? ನೀವೇ ಡ್ರೈವರ್ ಅದಕ್ಕೆ? ಡ್ರೈವರ್ ನೀವೇ, ಕಂಡಕ್ಟರ್ ನೀವೇ? 2 ಸೆಟ್ ನಿಮ್ದೇನಾ ಅದು? ಹಂಗೆ ಸುಮ್ಮನೆ ಅಂದ, 2 ಸೆಟ್ ನಿಮ್ದೇನಾ? ಸಂಡೆ ಇಂಡೆ ಚೆನ್ನಾಗಿರೋದು. ಎಲ್ಲ ಚಿಲ್ಡ್ರನ್ಸ್ ಎಲ್ಲ ಇರ್ತಿದ್ರಲ್ಲ, ಚೆನ್ನಾಗ್ ಬರೋದು ವಿಡಿಯೋ. ನಮ್ದು ಶಿವಮೊಗ್ಗ. ಚಾನಲ್ MR Adventure 01. ಅದು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ? ಮಂತ್ಲಿ ಸ್ಯಾಲ್ರಿನಾ? ಎಷ್ಟು ಮಂತ್ ಆಯ್ತು ನೀವು ಬಂದಿಲ್ಲಿ? 6 ಮಂತ್ ಆಯ್ತಾ? 6 ಮಂತ್ ಆದ್ಮೇಲೆ ಇದು ಬಂದು 1 ಮಂತ್ ಆಯ್ತಾ ಟ್ರೈನು ಚಾಲುವಾಗಿ? ಡೈರೆಕ್ಟ್ ನಿಮಗೆ ಡ್ರೈವಿಂಗ್ ಬಂದು ಟ್ರೈನ್ ಅಪ್ ಮಾಡಿದ್ರಾ ಇಲ್ಲ ನೀವೇ? ಇಲ್ಲ, ಟ್ರೈನ್ ಅಪ್ ಮಾಡಿದ್ವಿ. ಟ್ರೈನ್ ಅಪ್ ಮಾಡಿದಾರ ಬಂದು? ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಕರ್ಕೊಂಡು ಟ್ರೈನ್ ಅಪ್ ಮಾಡಿದ್ವಿ. ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ? ಇದಕ್ಕೆ ಜಸ್ಟ್ ಬ್ರೇಕ್ ಮತ್ತೆ ಬ್ರೇಕು, ಆಕ್ಸಿಲೇಟರ್, ಕ್ಲಚ್ ಅಷ್ಟೇ ಇರೋದಾ? ಇಲ್ಲ, ಗೇರ್ ಇದೆ, ರಿವರ್ಸ್ ಗೇರ್ ಬೇರೆ. ಒಂದ್ ಸೆಕೆಂಡ್ ಬ್ರೋ, ಒಂದ್ ಸೆಕೆಂಡ್ ಬಂದೆ. ರಿವರ್ಸ್ ಗೇರ್ ಬೇರೆ ಇದೆ. ರಿವರ್ಸ್ ಗೇರ್ ಬೇರೆ ಇದೆಯಾ? ಹಿಂಗೆ ರಿವರ್ಸ್ ಹೋಗುತ್ತಾ? ಡೈಲಿ ಎಷ್ಟು ರೌಂಡ್ ಹೋಗ್ಬೋದು? ಸಂಡೇ ಸಾಟರ್ಡೆ ಒಂದು 25-26 ತನಕ ಹೋಗುತ್ತೆ. 26 ರೌಂಡ್ ಹೋಗುತ್ತಾ ಸಂಡೇ ಸಾಟರ್ಡೆ? ಇಲ್ಲ ಈ ತರ ಕಾಮನ್ ಡೇ ಒಂದು 10-5 10-5 ಹೋಗುತ್ತೆ. ಮಿನಿಮಮ್ ಒಂದು 10-5 ಹೋಗುತ್ತೆ. 5-6 ಹೋಗುತ್ತೆ. ಒಟ್ಟು ಮಿನಿಮಮ್ ನಿಮಗೆ ಎಷ್ಟು? ಎಕ್ಸಾಮ್ ಇದೆಯಲ್ಲ, ಸ್ವಲ್ಪ ಎಕ್ಸಾಮ್ ಇದೆ. ಅದೇನಾ ಇದು ಟ್ರೈನ್ ಲಾಕ್ ಮಾಡೋದು? ಒಳಗಡೆ ಸೆಡ್ ಒಳಗಡೆ ಹಾಕ್ಬಿಟ್ರೆ ಮುಗೀತು. ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಮಾರ್ನಿಂಗ್ 10 o'clock ಓಪನ್ ಆಗುತ್ತೆ. ಇಲ್ಲಿ ಯಾರು ಏನು ಕೇಳಲ್ಲ? ಲವರ್ಸ್ ಬಂದ್ರೆ ಯಾರು ಏನು ಕೇಳಲ್ಲ? ಇಲ್ಲ, ಹೋಗ್ತಾರೆ. ಲವರ್ಸ್ ಬಂದು ಅವ್ರ ಪಾಡಿಗೆ ಅವ್ರು ಹೋದ್ರೆ ಏನು ಯಾರು ಕೇಳಲ್ಲ? ಹೋಗಿ ಅವ್ರು ಬಂದು ಅವ್ರ ಪಾಡಿ ಅವ್ರು ಮಾತಾಡ್ಕೊಂಡು ಹೋಗೋದಾದ್ರೆ ಏನು ಕೇಳಲ್ಲ. ಮಿಸ್ಬಿಹೇವ್ ಮಾಡ್ತಿದ್ರೆ ಹೋಗ್ತಾರೆ. ಏನಾದ್ರು ಹೆಚ್ಚು ಮಿಸ್ಬೇ ಆತರ ಮಾಡ್ತಾ ಇದ್ರು, ರೊಮ್ಯಾನ್ಸ್ ಮಾಡ್ತಾ ಇದ್ರು ಅಂದ್ ಬಿಡಿ. ಹೋಗ್ಲಿ, ರೊಮ್ಯಾನ್ಸ್ ಮಾಡ್ತಾ ಇದ್ರು ಅಂತ ಅಂದ್ರೆ ಆತರ ಏನು ಇಲ್ಲ, ಮಾಡಂಗಿಲ್ಲ. ಆತರ ಏನು ಮಾಡಂಗಿಲ್ಲ. ಆ ಕಡೆ ಇದೆ ಅಲ್ಲ ಬ್ರೋ, ಗುಂಡೆ ಇದೆಯಲ್ಲ, ಫಿಶ್ ಫಾಂಡ್. ಫಿಶ್ ಆದ್ರೆ ಇದಾವ? ಫಿಶ್ ಇದಾವೆ. ಕಾಣ್ತಾವ? ಏನಾರ ಊಟ ಗಿಟ ಹಾಕಿರ, ಮಂಡಕ್ಕಿ ಹಾಕಿರ ಕಾಣ್ತವೆ. ಮಂಡಕ್ಕಿ ತರ ಹಾಕಿದ್ರೆ ಬರ್ತವೆ. ಓ, ಶೃಂಗೇರಿಯಲ್ಲಿ ಬರ್ತಾವಲ್ಲ ಮಂಡಕ್ಕಿ ಹಾಕಿದ್ರೆ ಫಿಶ್, ಆತರ? ಆ ಟೈಪ್. ಮತ್ತೆ ಈಗ ಟ್ರೈನ್ ಒಂದೇನ ಇಲ್ಲಿ ಇಂಪ್ರೂವ್ ಆಗಿದ್ದು? ಟ್ರೈನ್ ಆಗಿದೆ, ವೈಲ್ಡ್ ಲೈಫ್ ಆಗಿದೆ. ಮತ್ತೆ ಮಕ್ಳದು ಎಲ್ಲ ಹೋಗಿತ್ತು, ಅದು ಎಲ್ಲ ರೆಡಿ ಆಗಿದೆ. ಯಾವ್ದು ಹೋಗಿ ಮಕ್ಳದು? ಆಟ ಆಡಕ್ ಮಾಡಿದಾರಲ್ಲ, ರೆಡಿ ಮಾಡಿದಾರಲ್ಲ. ಇದು ಇವಾಗ ರೀಸೆಂಟ್ ಆಗಿರೋದಾ? ಅದು ರೀಸೆಂಟ್ ಆಗಿರೋದು. ಆಮೇಲೆ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಆಗ್ತದೆ, ಜೆಟ್ ಪೈಪ್ ಹಾಕ್ತಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಕಡೆಗೂ? ಎಲ್ಲ ಗಿಡಗಳು ನೀರಿನ ವ್ಯವಸ್ಥೆ ಆಗಂತ ಜೆಟ್ ಪೈಪ್ ಎಲ್ಲ ಹಾಕ್ತಿದ್ದಾರೆ. ಓಕೆ ಬ್ರೋ, ಥ್ಯಾಂಕ್ಸ್. ಓ, ಕ್ಯಾಶಿಯರ್ ಬೇರೆ ಆದ್ರಲ್ಲ ಇವಾಗ? ಕ್ಯಾಶಿಯರ್ ಬೇರೆ ಆದ್ರಲ್ಲ? ಅವರೇ ಕ್ಯಾಶಿಯರಾ? ಬ್ರೋ ಹೇಳಿ, ಕರೆದ್ರಲ್ಲ? ಯಾವ್ರು ನಿಮ್ದು? ಯಾವೂರು? ಶಿವಮೊಗ್ಗನಾ? ಓ, ಅದಕ್ಕೆ ಕೂತ್ಕೊಂಡಿದ್ರಾ? ಎಸ್, ನಾವು ಯೂಟ್ಯೂಬರ್ ವಿಡಿಯೋ ಮಾಡ್ತಾ ಇದ್ದೆ. ಹಾ, ಎಸ್. ಫ್ರೆಂಡ್ಸ್ ನೋಡಿ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. MR Adventure 01 ಇದೆ ಸರ್. MR Adventure 01 ಸಬ್ಸ್ಕ್ರೈಬ್ ಆಗಿರ್ತೀನಿ. ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾಳೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಓಕೆನಾ? ಓಕೆ, ಥ್ಯಾಂಕ್ಸ್. ಏನಾದ್ರು ಹೇಳೋದಾದ್ರೆ ಹೇಳಿ. ನೀವು ಡೈಲಿ ಬರ್ತೀರಾ ಇಲ್ಲಿಗೆ? ಡೈಲಿ ವಾಕಿಂಗಾ? ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಬರ್ತೀರಾ? ಹೌದು, ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಬರ್ತೀವಿ. ಎಷ್ಟು ಕೊಡ್ತೀರಾ ಅಮೌಂಟ್ ಇಲ್ಲಿ? ಇಲ್ಲಿ ಅಮೌಂಟ್ 60 ವರ್ಷದವರಿಗೆ ಇಸ್ಕೊಳ್ಳಲ್ಲ. ಸಣ್ಣ ಮಕ್ಕಳಿಗೆ ಅದಕ್ಕಿಂತ ಇಸ್ಕೊಳ್ಳೋರಿಗೆ 10 ರೂಪಾಯಿ ಇಸ್ಕೊಂತಾರೆ. ನಿಮಗೆ ಅಮೌಂಟ್ ಇಸ್ಕೊಳ್ಳಲ್ಲ? ನಿಮಗೆ ಅಮೌಂಟ್ ಇಲ್ಲ? 60 ವರ್ಷದವರಿಗೆ ಇಸ್ಕೊಂತಾ ಇಲ್ಲ. ಇದು ಗೌರ್ಮೆಂಟ್ ಪ್ರಾಪರ್ಟಿನಾ? ಗೌರ್ಮೆಂಟ್ ಪಾಲಿಕೆ, ಮಹಾನಗರ ಪಾಲಿಕೆದು. ತುಂಬಾ ಚೆನ್ನಾಗಿದೆ. ಮುಂಚೆ ಅಷ್ಟು
ಮುಂಚೆ ತುಂಬಾ ಕಚಡ ಅಂದ್ರೆ ಕಚಡ ಇತ್ತು. ಹಾ. ಇವಾಗ ವಾಕ್ ಮಾಡೋಕೆ ತುಂಬಾ ಖುಷಿ ಆಗುತ್ತೆ, ನೀಟ್ ಆಗಿದೆ, ಚೆನ್ನಾಗಿದೆ. ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಬಂದ ಆಟ ಆಡಕ್ಕೆ ಗೇಮ್ಸ್ ಚೆನ್ನಾಗಿದೆ, ಹಾ. ಎಕ್ಸರ್ಸೈಸ್ ಮಾಡಕ್ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ. ಈಗ ನಮ್ಗೆ ಬರ್ಬೇಕು, ವಾಕ್ ಮಾಡ್ಬೇಕು ಅನ್ಸುತ್ತೆ, ಚೆನ್ನಾಗಿ ಇನ್ನು ಖುಷಿ ಆಗುತ್ತೆ ಬರ್ಬೇಕು ಅಂತ. ಚೆನ್ನಾಗಿದೆ. ಇಲ್ಲ ಜೆಟ್ ಎಲ್ಲ ವ್ಯವಸ್ಥೆ ಮಾಡ್ತಿದಾರೆ ಎಲ್ಲ ಹಾಕಿದ್ದಾರೆ. ಹಾ ಎಸ್ ನೋಡಿ ಫ್ರೆಂಡ್ಸ್, ಇಲ್ಲ ಜೆಟ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇದನ್ನ ಹಾ ನೋಡಿ, ಇದೆ. ಇದು ಕಾರಂಜಿ ಗಿರಂಜಿ ಎಲ್ಲ ನೀರಿನ ಜಟ್ಟೆಲ್ಲ ಹಾಕ್ತಾ ಇದ್ದಾರೆ. ಬೇಸಿಗೆಯಲ್ಲಿ ತಂಪಾಗುತ್ತೆ, ಚೆನ್ನಾಗಿ ಇದಾಗುತ್ತೆ. ಜನಗಳು ಬಂದು ಖುಷಿ ಆಗ್ಬೇಕು. ಹಾ ಬಂದ್ರೆ ಖುಷಿ ಶಿವಮೊಗ್ಗದಲ್ಲಿ ಒಂದು ಪಾರ್ಕ್ ಚೆನ್ನಾಗಿದೆ ಅಂತ ಖುಷಿ ಪಡ್ಬೇಕು. ಹಾ, ಹೌದು. ಪಾರ್ಕ್ ಎಷ್ಟು ಗಲೀಜಿತ್ತು ಅಷ್ಟೇ ಚೆನ್ನಾಗಿ ಆಗ್ತಾ ಇದೆ ಇವಾಗ. ಅದೇ ತರ ಮೇಂಟೈನ್ ಮಾಡ್ಬೇಕು. ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲಾ ಕಡೆಗೂ ಇದ್ದಾರೆ, ಎಲ್ಲ ಕಡೆಗೂ ಇದಾರೆ, ಎಲ್ಲ ಕಡೆಗೂ ತುಂಬಾ ಇದೆ. ಸೇಫ್ ಆಗಿದೆ ಸೇಫ್ ಆಗಿದೆ. ನೋಡಿ. ಮುಂಚೆ ರೈತಿಕ ಚಟುವಟಿಕೆಗಳು ನಡೀತಾ ಇತ್ತು, ಇವಾಗ ನಡೀತಾ ಇದೆ. ಇವ ನಡೀತಾ ಇಲ್ಲ, ಇಲ್ಲ, ಫುಲ್ ಬಿಗಿ ಆಗಿದೆ, ಬಿಗಿ ಆಗಿದೆ. ಚೆನ್ನಾಗಿದೆ. ಸರ್ ಇದು ಅರೌಂಡ್ ಎಷ್ಟು ಎಕರೆ ಇರ್ಬೋದು? ಇದೆ, ಇಲ್ಲ ತುಂಬಾ ಇದೆ. ಫೋಟೋ ಶೂಟ್ ಮಾಡ್ಕೊಳ್ಳೋಕೆ ಅದಕ್ಕೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನೋಡಿ ಎಕ್ಸರ್ಸೈಸ್ ಮಾಡೋಕೆ ಇಲ್ಲಿ ಬಂದ್ರೆ ಆರಾಮ್ ಫ್ರೀ ಆಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಅಲ್ವಾ? ಮಾರ್ನಿಂಗ್ ಬಂದು ಆರಾಮ್ ಎಕ್ಸರ್ಸೈಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೂಡ ತುಂಬಾನೇ ಚೆನ್ನಾಗುತ್ತೆ ಗೈಸ್. ವಾಟರ್ ಏನಾದ್ರು ಆನ್ ಮಾಡಿದ್ರು ಅಂತಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇಲ್ಲಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಎಲ್ಲಿಂದ ವಿಡಿಯೋ ನೋಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.